ಇದಕ್ಕೆ ದುಡ್ಡು ಎಷ್ಟು? ಇವಾಗಷ್ಟೇ ಹೇಳಿದ್ರು ಬಣ್ಣ ನೋಡಿ ಮದ್ವೆ ಆಗ್ಬೇಡಿ ಅಂತ, ಆದ್ರೆ ಅವ್ರ ಮಗ ಬಣ್ಣ ನೋಡಿ ಮದ್ವೆ. ನಾನು ಒಂಥರ ಕೇಳಿದ್ರೆ ಅವಳು ಒಂಥರ ಮಾತಾಡ್ತಾಳೆ. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಕ ಅಂಡ್ ವೆಲ್ಕಮ್ ಟು ದ ಚಾನೆಲ್. ಇವತ್ತು ಐಡಿಯಾ ಇದ್ದಿದ್ದು ಫ್ಯಾಮಿಲಿಯವರೆಲ್ಲರೂ ಸೇರಿ ಒಂದು ಸ್ವಲ್ಪ ಹೊರಗಡೆ ಹೋಗೋಣ, ಡಿಫ್ರೆಂಟ್ ಆಗಿರೋದು ಎಕ್ಸ್ಪೀರಿಯನ್ಸ್ ಇರಲಿ ಅಂತ ನಾವು ಹೊರಡಬೇಕಾಗಿದ್ದು 11 ಗಂಟೆಗೆ. ಬಟ್ ಇವಾಗ 1:15 ಆಗಿದೆ, ಯಾರು ಇಲ್ಲ ಮನೆಯಲ್ಲಿ, ನಾವು ಲೇಡೀಸ್ ಮಾತ್ರ ಇದ್ದೀವಿ. ಎಲ್ಲ ಬಾಯ್ಸ್ ಕೈ ಕೊಟ್ಟಿದ್ದಾರೆ ಗೊತ್ತಾ, ಬರ್ತೀನಿ ಅಂತ ಅವಾಗಿಂದ ವೇಟ್ ಮಾಡಿ ಮಾಡಿ ಇವಾಗ ಹಾಗೆ ಬೇಜಾರಾಗಿ ಸಿಟ್ಟು ಬೇರೆ ಬರ್ತಾ ಇದ್ದೀನಿ. ಏನು ಮಾಡೋದು, ನಾವು ಲೇಡೀಸ್ ಆದರೂ ಹೊರಡೋಣ ಬೇಗ, ಅವ್ರು ಆಮೇಲೆ ಬರಲಿ ಅಂತ ನಾವು ಹೊರಡಬೇಕು. ಸೊ ಈ ವಿಡಿಯೋನ ಶುರು ಮಾಡೋಣ. ನಮ್ಮ ಬೆಂಗಳೂರಲ್ಲಿ 25 ರೂಪಾಯಿಗೆ ಎಳ್ನೀರು ನೋಡಿ ಎಷ್ಟು ವರ್ಷ ಆಗಿತ್ತೇನೋ. ಸೊ ಇಲ್ಲಿ ನೋಡಿದ ತಕ್ಷಣ ಬರಬೇಕು ಅಂತ ಬಂದಿದ್ದೀವಿ. 25 ರೂಪಾಯಿ ಎಳ್ನೀರು 4 ಕೊಡಿ ಅಣ್ಣ. ಗಂಜಿ ನೀರು 2 ಬೇಕು ಅಂತ ಕೇಳಿದ್ರೆ ಬಯಸ್ಕೊತೀನಿ. ಗಂಜಿ ನೀರು 25 ರೂಪಾಯಿಗೆ ನೋಡಿದ್ದೀರಾ ಎಳ್ನೀರು? 25 ರೂಪಾಯಿ ಅಲ್ಲ, 20 ರೂಪಾಯಿಗೆ ಇದೆ ನಮ್ಮ ಏರಿಯಾದಲ್ಲಿ. ಸರಿನಪ್ಪ ಆಯ್ತು. ನಿಮ್ಮೂರಲ್ಲಿ 15 ರೂಪಾಯಿ ಅನ್ನಿಯತ್ತೆ. ಇಲ್ಲ ಪ್ರಾಮಿಸ್ ನಮ್ಮನೆ ಹತ್ರ ಬಾ, ನಿಂಗೆ ಕುಡಿಸ್ತೀನಿ. ನೋಡಿ ಅತ್ತೆ ಊರಲ್ಲೇ 40. ನೀನು ನಮ್ಮ ಮನೆಗೆ ಬಾ, ನಾನು ಕರ್ಕೊಂಡು ಹೋಗ್ತೀನಿ. 20 ರೂಪಾಯಿ. ಇವತ್ತು ಹೋಗ್ತಾ ಇರುವಂಥ ಪ್ಲೇಸ್ ನಮ್ಮ ಎಂಟೈರ್ ಫ್ಯಾಮಿಲಿಗೆ ನನಗೂ ಸೇರಿ ಒಂದು ಹೊಸ ಅನುಭವ ಆಗಿರುತ್ತೆ. ಈ ಥರ ಜಾಗನ ನಾವು ಮುಂಚೆ ನೋಡಿರಲಿಲ್ಲ. ಸೊ ಹಾಗೆ ಹೋಗೋಣ, ನೋಡೇ ಬಿಡೋಣ ಅಂತ ಹೊರಟ್ವಿ. ಇಲ್ಲೆಲ್ಲೂ ಮನೆಗಳೇ ಇಲ್ಲ, ಅಲ್ಲಿದೆಯಾ ಅದು? ಈ ವಿಡಿಯೋ ಕಂಪ್ಲೀಟ್ಲಿ ಫನ್ ಆಗಿರುತ್ತೆ. ಪ್ರತಿಯೊಬ್ಬರು ಆಸ್ ಫ್ಯಾಮಿಲಿ ಮೆಂಬರ್ಸ್ ಹೇಗೆ ರಿಯಾಕ್ಟ್ ಮಾಡ್ತಾರೆ ಬನ್ನಿ ನೋಡೋಣ. ಸೂಪರ್ ಆಗಿದೆಯಾ ಮಾಮಿ? ಹೇಗಿದೆ ಈ ತರ ಜಾಗ ನೋಡಿದೀರಾ ಮುಂಚೆ? ಇದೊಂಥರ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ. ಒಂಥರ ಏನೋ ಒಂಥರ ಚೆನ್ನಾಗಿದೆಯಲ್ಲ, ನಿಮಗೂ ತೋರಿಸ್ತೀನಿ. ಬಟ್ ಅದಕ್ಕೂ ಮುಂಚೆ ಅಯ್ಯ ಹೆಂಗಿದೆ ಈ ಜಾಗ? ಹೇಗಿದೆ ಈ ಜಾಗ? ನಮ್ಮ ಮನೆ, ಇವತ್ತಿಗೆ ನಮ್ಮ ಮನೆ ಇದು. ನಾವು ಬೇಗ ಬಂದಿದ್ವಿ. ಸೊ ಎಂಟೈರ್ ಪ್ರಾಪರ್ಟಿನ ಹಾಗೆ ಬೇಗ ನೋಡಿಕೊಂಡು ರೆಸ್ಟ್ ಮಾಡಬೇಕು ಅನ್ನೋ ಪ್ಲ್ಯಾನ್ ನಮ್ಮದಾಗಿತ್ತು. ಚೆನ್ನಾಗಿದೆಯಲ್ಲ ಈ ಮನೆ? ಸದ್ಯಕ್ಕೆ ಇದು ನಮ್ಮ ಮನೆ. ಇವತ್ತು ಎದುರುಗಡೆ ಬೆಟ್ಟ ಗುಡ್ಡ ಎಲ್ಲ ಚೆನ್ನಾಗಿದೆ, ಹಸಿರು ಗಿಡಗಳು, ಬಾಳೆ ತೋಟ. ಹೊರಗಡೆ ಎಷ್ಟು ಸೆಕೆ ಇದೆ, ಆದ್ರೆ ಇದ್ರೊಳಗಡೆ ತಂಪು ಅನಿಸ್ತಾ ಇದೆಯಲ್ಲ. ಕೂಲ್ ಆಗಿದೆ. ನೋಡೋಣ, ಅವ್ರೇನೋ ಇನ್ನ ತೋರಿಸ್ತಾರೆ ಅನ್ಸುತ್ತೆ. ये वॉशरूम है दिख. ओके ये ಇದು ಒಂದು ಬೆಡ್ರೂಮ್. ನಿಮ್ಮ ಬೆಡ್ರೂಮಿಗೆ ಸ್ವಾಗತ. ಹೇಗಿದೆ ನಿಮ್ಮ ಬೆಡ್ರೂಮ್? ಇನ್ನೊಂದು ಬೆಡ್ರೂಮ್ ನೋಡೋಣ. ಕ್ಯಾ ಹೈ? ಮಾಸ್ಟರ್ ಬೆಡ್ರೂಮ್ ಅಂತೆ. ಓ ಮೈ ಗಾಡ್, ಸೂಪರ್. ಹೆಂಗಿದೆ ಇದು? ಸೂಪರ್ ಆಗಿದೆ. ನೀವು ಎಲ್ಲರೂ ಈ ತರ ಬನ್ನಿ, ಫ್ಯಾಮಿಲಿ. ಮಾಸ್ಟರ್ ಬೆಡ್ರೂಮ್. ಇನ್ನೊಂದು ಬೆಡ್ರೂಮ್ ಇದೆ, ಬನ್ನಿ. ಓ ನಮ್ದು ಸ್ವಿಮ್ಮಿಂಗ್ ಪೂಲು, ಪುಟ್ಟ ಸ್ವಿಮ್ಮಿಂಗ್ ಪೂಲ್ ಇವತ್ತಿದ್ರಲ್ಲಿ. ಇದು ಇನ್ನೊಂದು ಎಕ್ಸ್ಟ್ರಾ ರೂಮ್ ಗೆಸ್ಟ್ಗೆ. ಸಕ್ಕದಾಗಿದೆಯಲ್ಲ? ಇಲ್ಲಿ ಬಂದ ಉದ್ದೇಶ ಏನು ಅಂತ? ಇಲ್ಲಿ ಉಳ್ಕೊಳ್ಳೋದಕ್ಕೆ. ಸರಿ ಉಳ್ಕತೀವಿ, ಕಾರಣ ಏನು ಇಲ್ಲಿ ಬರ್ಬೇಕು ಇಷ್ಟ? ಸುಮ್ಮನೆ ಒಂದಿನ ಊಟ ತಿಂಡಿ ಇಲ್ಲಿ ಮಾಡೋದು, ಉಳ್ಕೊಳ್ಳೋದು. ಒಂದು ಬೇರೆ ರೀತಿಯ ಅನುಭವ ಆಗಲಿ ಅಂತ ಮನೆಯವ್ರಿಗೆ. ಒಂದು ಬೇರೆ ರೀತಿಯ ಅನುಭವ ಆಗಲಿ ಅಂತ. ಅರ್ಥ ಆಯ್ತಾ? ನಮ್ಮ ಮನೆಗಿಂತ ಬೇರೆ ರೀತಿನೆಲ್ಲ ಐತಲ್ಲ, ಅದಕ್ಕೆ. ಚೆನ್ನಾಗಿದ್ಯಾ? ಇದಕ್ಕೆ ದುಡ್ಡು ಎಷ್ಟು? ಇಲ್ಲಿ ಓನರ್ ಯಾರು ಕಣಪ್ಪ? ಬರಕ್ಕಿಲ್ಲ ಓನರ್ ನೋಡ್ಬೇಕಾ? ಅದೇ ಕೇಳಿದ್ದು. ಇದು ದೊಡ್ಡಬಳ್ಳಾಪುರ. ಚೆನ್ನಾಗೈತಾ? ತಾತನ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಕಷ್ಟ ಅನಿಸುತ್ತೆ. ಬಿಕಾಸ್ ಹಿಂದಿನ ಕಾಲದಲ್ಲಿ ಹೊರಗಡೆ ಹೋಗಬೇಕು ಅಂದರೆ ಪರಿಚಯ ಇರೋರು ಮನೆಗೆ ಹೋಗಬೇಕಾಗಿತ್ತು. ಬಟ್ ಇವಾಗ ಹಾಗಲ್ಲ, ಊರು ತುಂಬ ಸುತ್ತಾಡೋದು, ರೆಸಾರ್ಟ್ಸ್ಗೆ ಹೋಗ್ಬೋದು, ಸ್ಟೇಕೇಷನ್ಸ್ ಅಂತೆಲ್ಲ ಇದೆ. ನಮ್ಮ ಮನೆ ಹೊರಗಡೆಯಿಂದ ನೋಡೋದಕ್ಕೆ ಈ ಥರ ಇದೆ. ಇಟ್ಸ್ ಕಾಲ್ಡ್ ಡೋಮ್ ವಿಲಾಸ್. ಮಾತು ವಾಯ್ಸ್ ಒಂಥರ, ಅದೇ ನನಗೂ ಅನ್ನಿಸ್ತದೆ. ವಾಯ್ಸ್ ಮಾತಾಡಿದಾಗ ಒಂಥರ ಇದಾಗುತ್ತಲ್ಲ. ಹಲೋ ಎಕೋ ಆಗಲ್ಲ, ಏನೋ ಒಂಥರ ಬೇರೆ ಕೇಳಿಸುತ್ತೆ.
ಯಾಕೆ ನಾವು ಈ ಥರದ ಪ್ಲೇಸಿಗೆ ಬರಬೇಕು ಅಂತ ಅಂದ್ಕೊಂಡ್ವಿ ಅಂದರೆ ಎಲ್ಲರೂ ಒಟ್ಟಿಗೆ ಸೇರಿದಾಗ ಮನೆಯಲ್ಲಿ ಅಡುಗೆ ಅನ್ನೋ ಜಾಸ್ತಿ ಇದ್ದೇ ಇರುತ್ತೆ, ಪಾತ್ರೆ ವಾಶ್ ಮಾಡೋದು, ಸೊ ಕೆಲಸನೇ ಆಗುತ್ತೆ. ಬಟ್ ಈ ಥರ ಜಾಗಕ್ಕೆ ಬಂದಾಗ ಆ ಕೆಲಸ ಎಲ್ಲ ಪಕ್ಕಕ್ಕಿಟ್ಟು ನಾವು ಎಂಜಾಯ್ ಮಾಡ್ಬೋದು ಅಂತ ಅಂದ್ಕೊಂಡು ಇಲ್ಲಿ ಬಂದ್ವಿ. ಸೊ ಅದೇ ರೀತಿ ಆಯ್ತಾ ಇಲ್ವಾ ಅಂತ ಹೋಗ್ತಾ ಹೋಗ್ತಾ ನಿಮಗೂ ಗೊತ್ತಾಗುತ್ತೆ. ನಮ್ಮ ಆಸೆ ಇದ್ದಿದ್ದು ಎಲ್ಲರೂ ಸೇರಿ ಎಂಜಾಯ್ ಮಾಡಬೇಕು, ಕೆಲಸನೇ ಇರಬಾರ್ದು ಅಂತ. ಎಲ್ಲರ ಮುಖದಲ್ಲಿ ಖುಷಿ, ನಗು, ಹೊಸ ಆ್ಯಕ್ಟಿವಿಟೀಸಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು ಅಂತ. ಬ್ಯೂಟಿಫುಲ್ ಆಗಿದೆಯಲ್ವಾ ಈ ಪ್ರಾಪರ್ಟಿ. 10 ಜನ ಇರ್ಬೋದು ಕಮ್ಮಿನಲ್ಲಿ, ನಾವು 8 ಮೆಂಬರ್ಸ್ ಇದ್ವಿ. ಅಂದ್ರೂ ನಿಮ್ಗೆ ಏನಾದರೂ ಎಕ್ಸ್ಟ್ರಾ ಪರ್ಸ್ನಲ್ ಕುಕಿಂಗ್ ಮಾಡಬೇಕು ಅಂದರೆ ಹರ್ಸ್ ಅ ಕಿಚನ್, ಎಕ್ವಾಗಾರ್ಡ್ ಇದೆ, ಕಟ್ಲರೀಸ್ ಎಲ್ಲ ಇದೆ, ಆ್ಯಂಡ್ ಫ್ರಿಡ್ಜ್ ಇದೆ. ಸೊ ಪುಟ್ಟದಾಗಿರುವಂಥ ಪೂಲ್ ಬೇರೆ ಇದೆ. ತಾತ ಮಲ್ಗಲ್ಲ ಅಂತಾರೆ, ಮಲ್ಗೆ ಬಿಟ್ರ ಚೆನ್ನಾಗಿ ಮಲ್ಗದ್ರಾ? ಈ ಕಣ್ಣು ಮುಚ್ತಾ ಇದ್ದೀನಿ. ಪ್ರತಿ ಸತಿ ಇದೇ ಡೈಲಾಗ್, ಸಿಕ್ಕಾಕೊಂಡ್ರೆ ಇವಾಗ ಕಣ್ಣು ಮುಚ್ಚಿದೆ ಅಂತಾರೆ. ನಾನು ಮಲಗ್ತೀನಿ ಅನ್ನೋ ಇದ್ದೇ ಇಲ್ಲ. ಬಟ್ ಸೋ ನೈಸ್, ಎಂಜಾಯ್ ಮಾಡಿ ಮಲ್ಗಿ. ಏನು ಟೀ? ಆಮೇಲೆ ಅದೇನು ಬೇಡ, ಟೀ ಬೇಕಾ? ಇವಾಗ ಹೇಳಿದ್ದೀನಿ ತರ್ತಾರೆ. ಗಾಡಿ ಚೆನ್ನಾಗೈತೆ, ಸ್ವಲ್ಪ ಎತ್ತರದಲ್ಲಿ ಐತೀವಲ್ಲ. ಯಜಮಾನ್ರವ್ರು ಬರ್ತಾವ್ರಿ ನಮ್ಮ. ಬೇಡ ಅನ್ನಿದ್ದೀನಿ. ನಾನು ಒಂಥರ ಕೇಳಿದ್ರೆ ಅವಳು ಒಂಥರ ಮಾತಾಡ್ತಾಳೆ ಬೇಡ ಅಂತ. ದನಗಳು ಅದು ಮೇಯ್ತಾವೆ, ಏನು ಮೇಯ್ತಾವೆ ಮೇವ ಪಾಪ. ನಾವೆಲ್ಲರೂ ಬಂದು ಚೆಕ್ ಇನ್ ಮಾಡಿದ್ದು ಆಯಿತು. ಅಲ್ಲಿ ಮಾಮಿ ಅತ್ತೆ ರೆಸ್ಟ್ ಮಾಡ್ತಾ ಇದ್ದಾರೆ. ಮಾತಾಡಿದ್ರೆ ಒಂಥರ ಶಬ್ದ. ಇಲ್ಲಿ ನಮ್ಮ ರಾಜ ಮಲಗಿದ್ದಾರೆ. ನಾನು ಇನ್ನೆಷ್ಟು ಹೊತ್ತಂತ ಕೇಳಿದ್ರೆ 30 ಮಿನಿಟ್ಸಲ್ಲಿ ದೀಪೋರಲ್ಲಿ ಬರ್ತಾರೆ. ಅಷ್ಟರಲ್ಲಿ ಹೈ ಟೀ ಟೈಮ್ ಆಗುತ್ತೆ. ಲುಕ್ ಅಟ್ ದ ವ್ಯೂ, ಇಟ್ ಇಸ್ ಸೋ ಬ್ಯೂಟಿಫುಲ್ ಅಲ್ಲ? ನೋಡಿ, ಬೆಟ್ಟ, ಹಕ್ಕಿಗಳ ಶಬ್ದ, ಜೊತೆಗೆ ತಣ್ಣಗಿರೋ ಗಾಳಿ, ಸುಂದರವಾದ ಹೂಗಳು, ಸಕ್ಕತ್ತಾಗಿದೆ. ಫ್ರಿಡ್ಜಲ್ಲಿ ಅಂತ ಹುಡುಕ್ತಾ ಇದ್ದಾರೆ. ಯಾವ ಡೋರ್ ಎಲ್ಲಿ ಹೋಗ್ಬೇಕಂತನೂ ಹುಡುಕ್ತಾ ಇದ್ದಾರೆ. ಹೊಟ್ಟೆ ಹಸು ಆಗ್ತಾ ಇದೆಯಂತೆ. ಸೊ ಫ್ರಿಡ್ಜಲ್ಲಿ ಫ್ರೂಟ್ಸ್ ಇದೆ. ಏನು? ಬಾಳೆಹಣ್ಣು. ಹೌದಾ? ಕಲರ್ ಡಬ್ಬ ಥರ ಇದೆ. ಕಲರ್ ನೋಡಿ ಯಾವತ್ತೂ ಮೋಸ ಹೋಗ್ಬೇಡಿ. ಗುಣ ನೋಡಿ, ಬುದ್ಧಿ ನೋಡಿ, ಒಳ್ಳೆ ಮನ್ಸೊಳಗಡೆ ಒಳ್ಳೆ ಮನ್ಸು ನೋಡಿ. ನಿಮ್ಮ ಮಗ ನನ್ನಲ್ಲಿ ಏನು ನೋಡಿ ಆದರೆ ಮದುವೆ ಆಗಿದ್ದು? ಇನ್ನು ನೋಡಿ ಮೋಸ್ಟ್ಲಿ ಗುಣ ನೋಡಿರ್ಬೋದು. ಆಮೇಲೆ ಚೆನ್ನಾಗಿದ್ದಾಳೆ ಹುಡುಗಿ. ಇವಾಗಷ್ಟೇ ಹೇಳಿದ್ರು ಬಣ್ಣ ನೋಡಿ ಮದುವೆ ಆಗಬೇಡಿ ಅಂತ. ಆದರೆ ಅವ್ರ ಮಗ ಬಣ್ಣ ನೋಡಿ ಮದುವೆ ಅಲ್ಲ, ನೋಡಿ ಅವನ್ನೆಲ್ಲ ಅಬ್ಸರ್ವ್ ಮಾಡಿರ್ತಾನೆ. ಅವನು ನೋಡಿದ ತಕ್ಷಣ ಅವನು ಅಬ್ಸರ್ವ್ ಮಾಡ್ತಾನೆ. ಒಳ್ಳೆ ಹುಡುಗಿ, ಒಳ್ಳೆ ಮನಸ್ಸಿದೆ, ಕಲರ್ ಇದ್ದಾಳೆ, ಎಲ್ಲ ಇದೆ ಅಂತ. ನಮ್ಮ ಸೊಸೆ ಎಲ್ಲ ಐತೆ ಅವಳಲ್ಲಿ. ಒಳ್ಳೆ ಬುದ್ಧಿ ಇದೆ, ಕಲರು ಇದೆ, ಸೌಂದರ್ಯ ಇದೆ, ಆಯಿತಾ? ಒಳ್ಳೆ ಮನಸ್ಸಿದೆ. ಸಿಟ್ಟು ಬಂದಾಗ ಒಂಚೂರು ಇದು ಮಾಡ್ತಾಳೆ ಅಷ್ಟೇ, ಅದು 1 ಸೆಕೆಂಡ್ ಅಷ್ಟೇ. ಆದರೆ ಒಳ್ಳೆ ಮನಸ್ಸಿದೆ, ಹಾರ್ಟ್ ಒಳ್ಳೇದಿದೆ. ಹಾರ್ಟ್ ಎಲ್ಲ ಐತೆ ಮಾಮಿ? ಇಲ್ಲಿ ಎಲ್ಲ ಆಯ್ತಾ? ಎಲ್ಲೈತೆ? ಅಲ್ಲ ತಾನೇ ಇರೋದು. ಇಲ್ಲಿ ಇಲ್ಲಲ್ಲ, ಇಲ್ಲಿರೋದು. ಇಲ್ಲಿರೋದು ಮಾಮಿ. ಯಾರಿಗೆ? ಹಾರ್ಟ್ ಎಲ್ಲ ಇಲ್ಲಿರೋದು ಕೆಳಗೆ. ಇದೇಂತ ಮತ್ತೆ? ಲಂಗ್ಸ್. ನಾನು ಇಲ್ಲಿರೋ ಕಿಡ್ನಿ. ಏನ್ ಗೊತ್ತಾ, ಗೊತ್ತು. ನಾವು ಹುಡುಗಿರು ಎಷ್ಟು ಬೇಗ ಬಂದಿದೀವಿ. ನನ್ನ ತಲೆನಲ್ಲಿ ಏನ್ ಓಡ್ತಾ ಇದೆ ಗೊತ್ತಾ? ದೀಪು ಅವ್ರು ಬರ್ತಾರಲ್ಲ, ಬಂದಾಗ ಸಿಟ್ಟು ತರ ಆಕ್ಟಿಂಗ್ ಮಾಡ್ಬೇಕು ಅಂತ. ಮಾತಾಡ್ಲೇಬಾರ್ದು, ನೀವು ಮಾಮನ ಹತ್ರ ಮಾತಾಡ್ಬೇಡಿ ಆಯ್ತಾ? ಏನ್ ಮಾಡ್ತಾರೆ ನೋಡೋಣ. ಬಂದ್ರೆ ನಾವು ನಮ್ಮ ಪಾಡಿಗೆ ಮಾತಾಡ್ಕೊಂಡಿರೋಣ. ಅವ್ರು ಬಂದ್ರ ಇಷ್ಟೊತ್ತಂತೆಲ್ಲ ಕೇಳೋದೇ ಬೇಡ, ಸುಮ್ಮನಿರೋಣ, ನೋಡ ಅವ್ರು ಏನ್ ಮಾಡ್ತಾರಂತ. ಬರತ್ತ ಯಾರ ಹತ್ರನೂ ಮಾತಾಡ್ಬೇಡಿ, ಸೈಲೆಂಟ್ ಆಗಿರಿ. ಏನ್ ಅವ್ರಿಗೆ ಸಿಟ್ಟು ಬರುತ್ತಾ? ಅವ್ರಿಗೆ ದೀಪಂಗೆ ಗೊತ್ತಾಗುತ್ತೆ, ಬೇಬಿಗೆ ಸಿಟ್ಟು ಬಂದಿದೆ ಅಂತ ಗೊತ್ತಾಗುತ್ತೆ. ಬೇರೆಯವರು ಅದು ಸಿಟ್ಟು ಬಂದಿದೆ ಗೊತ್ತಾಗುತ್ತೆ ಎಲ್ಲರಿಗೂ. ಲೇಟ್ ಆಯ್ತಲ್ಲ ನಾವು ಬಂದಿದ್ದು ಅಂತ. ಆಮೇಲೆ ಅವ್ರು ಕೇರ್ ಮಾಡಲ್ಲ, ನಾವೇ ಹೋಗಿ ಮಾತಾಡ್ಬೇಕಾ? ನಾವು ಮಾತಾಡೋದು ಬೇಡ, ಅವ್ರು ಲೇಟಾಗಿ ಬಂದಿರೋದಲ್ವ, ಅವರೇ ಮಾತಾಡ್ತಾರಾ? ನಿಮ್ಗೆ ಅನ್ಸುತ್ತಾ? ದೀಪ ಮಾತಾಡ್ತಾನೆ. ಬೇರೆಯವರು ಮಾತಾಡ್ಬೋದು ಅನ್ಸುತ್ತೆ. ಲೇಟ್ ಆಯ್ತಾ ಏನು ಅಂತ ಕೇಳ್ಬೋದೇನೋ. ನಮ್ಮಿಂದ ಲೇಟ್ ಆಯ್ತಾ ಅಷ್ಟೇ ಕೇಳ್ಬೋದೇನೋ. ಬೇಬಿ ಲೇಟ್ ಆಯ್ತಾ, ಸಿಟ್ಟು ಮಾಡ್ಕೊಂಬೇಡ. ನಮ್ಮ ಐಡಿಯಾ ಕೇಳಿಸ್ಕೊಂಡ್ರ? ಸಿಟ್ಟಲ್ಲಿರಬೇಕು ಅಂತ ಯೋಚನೆ ಮಾಡಿ ನಾವು ಹೊರಗಡೆ ಹೋಗಿ ಇದನ್ನು ಮಾಡೋ ಅಷ್ಟೊತ್ತಿಗೆ ಜೋರಾಗಿ ನಗ್ತಾನೆ ಇದ್ವಿ. ಒಂಚೂರು ನಿಮ್ಗೆ ಏನು ಅನ್ಸಲ್ವಾ? ಕಾಯಿಸಿ ಇಡ್ತೀರಲ್ಲ,
ಅನ್ಸೋದೇ ಇಲ್ಲ ನಿಮ್ಗೇನು ಒಂಚೂರು ಕ್ಯಾರಿ ಇಲ್ಲ ನಿಮ್ಗೆ. ಏನ್ ಕ್ಯಾರಿ ಇಲ್ಲ ನಿಮ್ ಯಾರಿಗೂ ಓ ಅದು ಬೇರೆ ಹೇಳಕ್ ಬರ್ತಾರೆ. ನಾವು ಸಿಟ್ಟು ಮಾಡ್ಕೊಂಡ್ ಬಂದ್ರೆ ಅವ್ರು ಏನ್ ಮಾತಾಡ್ತಾರೆ ನೋಡೋಣ ಅಂತ ಹಂಗ್ ಬಂದ್ವಿ. ಇವ್ರು ಸುಮ್ನೆ ಬರ್ತಾ ಇದೀರಲ್ಲ. ಏನು ಹೆಂಡತಿಗೆ ಸಿಟ್ಟು ಬಂದ್ರೆ ನಿಮಗೆ ಕೇರ್ ಇಲ್ವಾ? ಗೊತ್ತಾಯ್ತು. ಹೆಂಗಿದೆ ಅಪ್ಪಾಜಿ? ಚೆನ್ನಾಗಿದ್ಯಾ? ಮಾಮಂಗೆ ಹೆಂಗ್ ಅನ್ನಿಸ್ತು? ಚೆನ್ನಾಗಿದೆ, ಒಂಥರ ಏನೋ ಗುಹೆ ಒಳಗಡೆ ಇದ್ದಂಗೆ ಕಾಣ್ತೈತೆ. ಹೌದಾ? ಹೌ ಇಸ್ ದ ಪ್ರಾಪರ್ಟಿ? ಈ ತರ ಪ್ರಾಪರ್ಟಿ ವಿಸಿಟ್ ಮಾಡಿದೀರಾ? ಈ ತರ ಮಾಡ್ಬೇಕು ಅಂತ ಇದ್ದೆ, ಹಾ, ಆದ್ರೆ ಮಾಡಿಲ್ಲ. ಸಖತ್ತಾಗಿದೆ, ಚೆನ್ನಾಗಿದ್ಯಾ? ಹೌ ಇಸ್ ಇಟ್? ಚೆನ್ನಾಗಿದೆ. ಕಾನ್ಸೆಪ್ಟ್ ಇಸ್ ನೈಸ್ ನಾ? ಇವನ್ ಐ ಲೈಕ್ ಇಟ್. ಹೌ ಇಸ್ ಇಟ್ ಗುಡ್? ನಾವು ಪಾರ್ಕಿಂಗ್ ಎಲ್ಲ ಚೆನ್ನಾಗಿ ಮಾಡಿದೀವಾ? ನೆರಳೆಲ್ಲ ಬಿಟ್ಟಿದೆ ಸಖತ್. ಹಾ, ನೋಡ್ಬಿಡ್ ಹೆಂಗೆ ನಾವು ಮಾಮನ್ ಟ್ರೈನಿಂಗ್ ಸೂಪರ ಮಾಡ್ತಾರೆ, ಹೆಂಗ್ ಮಾಡ್ತೀನಿ. ಸಕ್ಕತ್ತ ಮಾಡ್ತಾರೆ. ಹಾಗೆ ಸಂಜೆ 5:15 5:45 ಅಷ್ಟೊತ್ತಿಗೆ ಎಷ್ಟು ಚೆನ್ನಾಗಿರುವಂಥ ವಾತಾವರಣ ಇತ್ತು ಗೊತ್ತಾ. ಆ್ಯಂಡ್ ನಮಗೋಸ್ಕರ ಪಿಕ್ನಿಕ್ ಸೆಟಪ್ ವಿತ್ ಫುಡ್ ಆ್ಯಂಡ್ ಟೀ ಕಾಫಿ ಗೇಮ್ಸ್ ಕೂಡ ಇಟ್ಟಿದ್ರು. ನಿಮಗೆ ಬೌಲಿಂಗ್ ಮಾಡಕ್ ಬರುತ್ತಾ? RCB ಗಿಂತ ಚೆನ್ನಾಗಿ ಬರುತ್ತಾ? ನೋಡೋಣ ನೋಡೋಣ. ಬೆಸ್ಟ್ ಥಿಂಗ್ ಅಂದರೆ ಪಿಕ್ನಿಕ್, ಸ್ಟೇ, ಫುಡ್ ಅರೇಂಜ್ಮೆಂಟ್ಸ್, ಈ ಥರದ ಗೇಮ್ಸ್ ಆ್ಯಂಡ್ ಆಕ್ಟಿವಿಟೀಸ್ ಕೂಡ ಇದೆ. ಹೊಡಿತಾ ಇದ್ದಾರಾ? ನಿಮ್ಮ ಮಕ್ಕಳು ಚೆನ್ನಾಗಿ ಆಟ ಆಡ್ತಾ ಇದ್ದಾರಾ? ಸೂಪರ್ ಆಗಿ ಆಡ್ತಾರೆ. ನೆಟ್ಟು ಥ್ರೋಬಾಲ್ ಆಡ್ತೀನಿ ನೋಡಿ ಈಗ. ಹೊರಗಡೆ ಹೋದಾಗ ಹೊಸ ಎನ್ವಿರಾನ್ಮೆಂಟ್ ಜೊತೆಗೆ ಹೊಸ ಜಾಗದಲ್ಲಿ ನಮ್ಮ ಮನಸ್ಥಿತಿ ಕೂಡ ಬದಲಾಗುತ್ತೆ ಅನ್ನೋ ಮಾತು ಎಷ್ಟು ನಿಜ ಅಂತ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು. ಸೋ ಗುಡ್ ಗೊತ್ತಾ, ಒಂಥರ ಹೆಂಗಿದೆ ಅಂದ್ರೆ ಪಜಲ್ ತರ ಗೊತ್ತೇ ಆಗಲ್ಲ. ಈ ಕಡೆ ಬಂದ್ರೆ ಇದು ಗೆಸ್ಟ್ ರೂಮ್ ಅಂಡ್ ಈ ಕಡೆ ಬಂದ್ರೆ ಇದು ಕಿಚನ್, ಹಿಂದ್ಗಡೆ ಒಂದು ಮಿನಿ ಪೂಲ್ ಸೆಟಪ್ ಇದೆ ಅಂಡ್ ಇಲ್ಲಿ ಎಲ್ಲರೂ ಕೂತು ಡಿನ್ನರ್ ಮಾಡ್ಬೋದು, ಬ್ರೇಕ್ಫಾಸ್ಟ್ ಮಾಡ್ಬೋದು, ಮೇಲ್ಗಡೆ ಹೋಗ್ಬೋದು. ಇದಕ್ಕಿಂತನೂ ಅಲ್ಲಿಂದ ವ್ಯೂ ಹೇಗೆ ಕಾಣಿಸುತ್ತೆ ಬನ್ನಿ ನೋಡೋಣ. ಇದು ಬೆಂಗಳೂರಿನ ಫಸ್ಟ್ ಎವರ್ ಡೋಮ್ ವಿಲಾಸ್. ಅಕಸ್ಮಾತಾಗಿ ನಿಮಗೂ ನಿಮ್ಮ ಫ್ಯಾಮಿಲಿ ಜೊತೆ ಇಲ್ಲಿ ಹೋಗಬೇಕು, ಫ್ರೆಂಡ್ಸ್ ಜೊತೆ ಹೋಗಬೇಕು ಅಂದರೆ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಶೇರ್ ಮಾಡಿರ್ತೀನಿ, ವಿಸಿಟ್ ಮಾಡ್ಬೋದು. ನಮ್ಮ ಎಕ್ಸ್ಪೀರಿಯನ್ಸ್ ಇಲ್ಲಿಗೆ ಮುಗ್ದಿಲ್ಲ, ಇನ್ನಷ್ಟು ಫನ್ ಎಲಿಮೆಂಟ್ಸ್ ಇದೆ. ತಾತ ಸೈಕ್ಲಿಂಗ್ ಎಲ್ಲ ಮಾಡಿದ್ದಾರೆ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಡೆಫಿನೆಟ್ ಆಗಿ ಶೇರ್ ಮಾಡ್ತೀನಿ ಆಯಿತಾ. ಬಟ್ ಇವತ್ತಿಗೆ ನಿಮಗೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಮಿಸ್ ಮಾಡದೆ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ, ನಿಮ್ಮ ಕನ್ನಡಕಿನ ಸದಾ ಪ್ರೋತ್ಸಾಹಿಸಿ. ಲೈಫಲ್ಲಿ ಏನೇ ಹೇಳಿ, ಫ್ಯಾಮಿಲಿ ಕಮ್ಸ್ ಫಸ್ಟ್ ಆ್ಯಂಡ್ ಫ್ಯಾಮಿಲಿ ಈಸ್ ವೆರಿ ಇಂಪಾರ್ಟೆಂಟ್. ನಾವೆಲ್ಲರೂ ಒಟ್ಟಿಗೆ ಸೇರಿ ಇದ್ದರೆ ಮಾತ್ರ ಖುಷಿಯಾಗಿರ್ತೀವಿ.